ಒಂದ್ ಕಡೆ ಪಬ್ಲಿಕ್ ಟಿವಿ ರಂಗಂದು ರಂಗು ರಂಗು ಬಿಚ್ಚಿ ಆ ನಿಜವಾದ ಮುಖವನ್ನ ವೆರಿ ಶಾರ್ಟ್ಲಿ ಎಕ್ಸ್ಪೋಸ್ ಆಗ್ತಾನೆ. ಪಬ್ಲಿಕ್ ಟಿವಿ ರಂಗ 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 ಹವಾಯಿ ಚಪ್ಲಿ ರಂಗ ಹೋಗಿ ಬೆನ್ಸ್ ರಂಗ ಹೋಗಿ ಬಂಗಾರದ ಮಂಡಿನ ಒಡೆಯ ರಂಗ. ಆಗ ಅದನ್ನ ತೋರಿಸ್ತಾರೆ ವೆರಿ ಶಾರ್ಟ್ಲಿ. ಅದೊಂದು ಸೈಡ್ಗಿರ್ಲಿ. ಮೊನ್ನೆ ಮುನ್ರತ್ತದು ಆಡಿಯೋ ವೈರಲ್ ಆಯ್ತು. ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ, ಕೊನೆಯದಾಗಿ ನನ್ನ ಹತ್ರ ಬಂತು ಆ ಆಡಿಯೋ. ನನಗೆ ತಂದ್ಕೊಟ್ಟವರು ಒಬ್ಬ ವ್ಯಕ್ತಿ ಅದಕ್ಕೆ ಮುಂಚೆ ಒಂದು ಚಾನೆಲ್ಗೆ ಹೋಗಿದೆ. ಆ ಚಾನೆಲ್ ಅದನ್ನ ಎಕ್ಸ್ಪೋಸ್ ಮಾಡಕ್ಕೆ 75 ಲಕ್ಷ ಇಸ್ಕೊಂಡಿದ್ದಾನೆ. ಬಿಲೀವ್ ಇಟ್ ಆರ್ ನಾಟ್. ಒಬ್ಬ ಚಾನೆಲ್, ಒಂದು ರಂಗಣ್ಣನ ಕತೆ, ಪಬ್ಲಿಕ್ ಟಿವಿ ರಂಗಣ್ಣನ ಕತೆ ಆದ್ರೆ ಇನ್ನೊಬ್ಬ ಚಾನೆಲ್ ಓನರು ಈ 3 ತಿಂಗಳ ಹಿಂದೆ ಮುನಿ ಆಡಿಯೋ ಎಕ್ಸ್ಪೋಸ್ ಆಗ್ಬೇಕಾಗಿತ್ತು. ಒಬ್ಬ ಚಾನೆಲ್ ಓನರು ಇಲ್ಲೇ ಯಶವಂತಪುರದಲ್ಲಿ ಇದ್ದಾನೆ. ಚಾನೆಲ್ ಅವರು 75 ಲಕ್ಷ ಇಸ್ಕೊಂಡವನೆ. ಏಯ್, ಮಾನ ಮರೀದಿದ್ದೀನ ನಿನಗೆ? ಯಾವ ಸೀಮೆ ಚಾನಲ್ ಓನರ ನೀನು? ಯಾವ ಸೀಮೆ ಚಾನಲ್ ಓನರಲ್ಲಿ ಆ ನ್ಯೂಸ್ ರೀಡರ್ ಬಿಡಲ್ಲ ನೀನು? ಮನೆ ಮಾಡಿಕೊಟ್ಟು ಅವ್ರನ್ನ ಬಿಡಲ್ಲ. ಆ ಆಡಿಯೋ ಕ್ಲಿಪ್ನ ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಮಾಡಕ್ಕೆ ನಿನಗೆ ಮೀಟರ್ ಬೇಕಲ್ಲೇನೋ? ಮೀಟರ್ ಇಲ್ಲ ಅಂದ್ರೆ ಹೆಂಗ್ ಇಸ್ಕೊಂಡೆ 75 ಲಕ್ಷ ವಾಪಸ್ ಕೊಟ್ಟವನೆ. ಅವರು ಬಿಡಿಲ್ಲ. ಹೇಳ ಹೆಸರು, ಲೇ ಫೋನ್ ಮಾಡೋ ಯಾಕೆ ಇಸ್ಕೊಂಡೆ ಅಂತ. ಯಶವಂತಪುರದವನೆ ಫೋನ್ ಮಾಡಲೇ.